ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ನಿಮ್ ಬಜೆಟ್ 10,000 ರೂಪಾಯಿದ ಒಂದು ಬೆಸ್ಟ್ ಫೋನ್ ಯಾವ್ದಾದ್ರು ಹೇಳಿ ಅನ್ಕೊಳ್ಳೋರಿಗೆ 5 ಬೆಸ್ಟ್ ಫೋನ್ ಸಜೆಸ್ಟ್ ಮಾಡ್ತಾ ಇದೀನಿ. ಸೊ ಇದರಲ್ಲಿ ಫುಲ್ HD+ ಡಿಸ್ಪ್ಲೇ ಇದೆ, 5G ಆಪ್ಷನ್ ಕೂಡ ಇದೆ, ಮತ್ತೊಂದು 5,000 ರೂಪಾಯಿಗೆ ಬಿಗ್ಗರ್ ಡಿಸ್ಪ್ಲೇ ಕೂಡ ಅವೈಲೇಬಲ್. ಆರಾಮಾಗಿ ಕೂತ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಫೋನ್ಸ್ ಗಳಲ್ಲಿ ನಿಮ್ಗೆ ಫೇವರೇಟ್ ಯಾವುದು, ಇಷ್ಟ ಯಾವ್ದಾಯ್ತು, ಅಥವಾ ನಿಮಗೆ ಮತ್ತೊಂದು ಯಾವ್ದಾದ್ರು ಸ್ಪೆಷಲ್ ಫೋನ್ ಗೊತ್ತಿದೆ ಅಂತಂದ್ರೆ ಕಮೆಂಟ್ ಮಾಡಿ. ಹಾಗಾದ್ರೆ ಲಿಸ್ಟ್ ಅಲ್ಲಿ 5ನೇ ನಂಬರ್ ಇಂದ ಹೋಗಕ್ಕೆ ಇಷ್ಟಪಡ್ತಾ ಇದೀನಿ. ನಿಮ್ ಬಜೆಟ್ ಟೈಟ್ ಆಗಿ 8,900 ರೂಪಾಯಿ ಇದೆಯಪ್ಪ ಅಂತಂದ್ರೆ ಇಲ್ಲಿ 8,999 ರೂಪಾಯಿಗೆ ರೆಡ್ಮಿ 12C ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬಹುದು. ಸೊ ಇದರಲ್ಲಿ 6.7 ಇಂಚಸ್ ಇರುವಂತ HD+ ಬಿಗ್ಗರ್, ಅದು ವಾಟರ್ ಡ್ರಾಪ್ ನಾಚ್ ಇದೆ. ಬಟ್ ಇದ್ರಂತ ಬ್ರೈಟ್ನೆಸ್ ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾನು ಇದನ್ನ ಯೂಸ್ ಮಾಡಿದೆ, ವಿಡಿಯೋಸ್ ನೋಡಿದೆ, ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇಷ್ಟಲ್ಲೇ 5,000 mAh ಬ್ಯಾಟರಿಯೊಂದಿಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ಬಾಕ್ಸ್ ಒಳಗಡೆ ಸಿಗತ್ತೆ. ಇಷ್ಟಲ್ಲದೆ ಇದ್ರಂತ ಡಿಸೈನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಲುಕ್ಸ್ ಮತ್ತು ಫೀಲ್ ಕೂಡ ಚೆನ್ನಾಗಿ ಅನಿಸ್ತು. ಮತ್ತು 464GB ವೇರಿಯಂಟ್ ಅದು 9,000 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇದು ಇದ್ರಂತ ಕ್ಯಾಮ್ರಾ ಕೂಡ 50 ಮೆಗಾಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಫೋಟೋಸ್ಗಳು ಓಕೆ ತುಂಬಾ ಸಖತ್ ಆಗಿದೆ ಅಂತ ಹೇಳ್ತಲ್ಲ, ಬಟ್ ನಾವು ಕೊಡ್ತಾ ಇರೋ ದುಡ್ಡಿಗೆ ಒಂದು ಬೆಸ್ಟ್ ಫೋಟೋಸ್ಗಳನ್ನ ಕೂಡ ಇದು ಪ್ರೊವೈಡ್ ಮಾಡ್ತಾ ಇದೆ. ಎವನ್ ಇದರಲ್ಲಿ Helio G85 ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದೆ. ಇದೊಂದು 13-14,000 ರೂಪಾಯಿ ಸಿಗ್ತಾ ಇರುವಂತ ಪ್ರೊಸೆಸರ್ನ, ತುಂಬಾ ಟೈಮ್ ಹಳೆಯ ಪ್ರೊಸೆಸರ್, ಬಟ್ ಇವಾಗ ಈ ಪ್ರೈಸ್ ರೇಂಜ್ ಅಲ್ಲಿ ಇದು 8,000-9,000 ರೂಪಾಯಿಗೆ ವರ್ತ್ ಅಂತ ಹೇಳ್ಕೋಬಹುದು. ಸೊ ಬಾಕಿ ಫೀಚರ್ಸ್ ಗಳು ಕೂಡ ಚೆನ್ನಾಗಿದೆ. ಇದು 5G ಅಲ್ಲ ಬಟ್ 4G ಆಪ್ಷನ್ ಇದೆ, ಬಿಗ್ಗರ್ ಡಿಸ್ಪ್ಲೇ ಇದೆ, ಬಿಗ್ಗರ್ ಬ್ಯಾಟರಿ ಇದೆ. ಒಟ್ಟಾರೆ 8,000-9,000 ರೂಪಾಯಿಗೆ ನೀವು ಫೋನ್ ಹುಡುಕ್ತೀರಾ ಅಂತಂದ್ರೆ ಕಣ್ ಮುಚ್ಕೊಂಡು ಈ ಫೋನ್ ಅನ್ನ ತಗೊಳ್ಬಹುದು. ಇಡಿಸಲ್ಲಿ ನಂಬರ್ 4 ಅಲ್ಲಿ ಬರುತ್ತೆ Moto G13. ಎಸ್, ನೀವು ಒಂದು ಬ್ರ್ಯಾಂಡ್ ಫೋನ್ ಹುಡುಕ್ತಿದ್ರ, ಅದು ಪ್ಯೂರ್ ಸ್ಟಾಕ್ OS ಅಂತಂದ್ರೆ ಡೆಫಿನೆಟ್ಲಿ Moto G13 ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ಇದು ಲುಕ್ಸ್ ವೈಸ್ ಮತ್ತು ಡಿಸೈನ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫೋನ್. ಮತ್ತು ಮೋಟೋ ಡಿಸೈನ್ ಅಲ್ಲಿ ಇತ್ತೀಚೆಗೆ ತುಂಬಾ ಚೇಂಜಸ್ ಮಾಡ್ತಾ ಇದೆ. ಫ್ರಂಟ್ ಅಲ್ಲಿ 6.5 ಇಂಚಸ್ ಇರುವಂತ HD+ LCD 90 Hz ನ ಡಿಸ್ಪ್ಲೇ ಇದೆ. ಇದು ಮಾತ್ರ ಸಾಕಾದ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. 5,000 mAh ಬ್ಯಾಟರಿ ಒಂದಿಗೆ 10 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ರೆ, ಮತ್ತು ಇದು 128GB ಆಪ್ಷನ್ ಇದೆ. 10,000 ರೂಪಾಯಿಗೆ ಒಂದು ಒಳ್ಳೆ ಆಫರ್ ಮಾಡ್ತಿದೆ. ಇಷ್ಟೇ ಅಲ್ಲದೆ ಇದೊಂದು ಪ್ಯೂರ್ ಸ್ಟಾಕ್ ವೈಸ್ ನೋಡುವಂತ ಪ್ಯೂರ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ವಿ. Helio G85 ಹಳೆಯ ಪ್ರೊಸೆಸರ್, ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಅಕ್ಸೆಪ್ಟ್ ಮಾಡೋಣ ಅಂತ 50 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಪ್ಲಸ್ 2 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ನ ಕೊಡ್ತಾ ಇದ್ರೆ. ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಮೋಟೋರೋಲಾ ತುಂಬಾ ಒಳ್ಳೆ ಚೇಂಜಸ್ ನ ನೋಡ್ತಾ ಇದ್ವಿ. ಮತ್ತು ಫ್ರಂಟ್ ಅಲ್ಲಿ ಕೂಡ 8 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ರೆ. ಎಸ್, ಇದನ್ನ ನೀವು ಫ್ಲಿಪ್ಕಾರ್ಟ್ ಅಲ್ಲಿ 500 ರೂಪಾಯಿ ಆಫ್ ಒಂದಿಗೆ ಕಾರ್ಡ್ಸ್ ಮೇಲೆ ಸಿಗುತ್ತೆ. 9,500 ರೂಪಾಯಿಗೆ ಇದೊಂದು ಬೆಸ್ಟ್ ಆಪ್ಷನ್. ಕಾನ್ ಮುಚ್ಕೊಂಡು ಈ ಫೋನ್ ಕೂಡ ಖರೀದಿಸಬಹುದು. ಇಡಿಸಲ್ಲಿ 3ನೇ ನಂಬರ್ ಫೋನ್ ಬರುತ್ತೆ ಇನ್ಫಿನಿಕ್ಸ್. ನಾನು ಯಾವತ್ತೂ ಇನ್ಫಿನಿಕ್ಸ್ ಸಜೆಸ್ಟ್ ಮಾಡಿಲ್ಲ, ಬಟ್ ನೀವೊಂದು ಆನ್ ಪೇಪರ್ ಸ್ಪೆಕ್ ಒಂದಿಗೆ ನಾನು ಈ ಫೋನ್ ಯೂಸ್ ಮಾಡಿಲ್ಲ, ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಮಾತ್ರ ಚೂಸ್ ಮಾಡ್ಕೊಳ್ಳಿ ಅಂತ ಆನ್ ಪೇಪರ್ ಒಳ್ಳೆ ಸ್ಪೆಸಿಫಿಕೇಶನ್ ನೋಡ್ತಾ ಇದ್ವಿ. ಸೊ ಇದು 9,500 ರೂಪಾಯಿಗೆ ವಿತ್ ಆಫರ್ ಒಂದಿಗೆ, ಅದು ನಿಮ್ಮ ಹತ್ರ HDFC ಅಥವಾ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಇದೆ ಅಂತಂದ್ರೆ 9,500 ರೂಪಾಯಿ ಸಿಗುತ್ತೆ. ಇದನ್ನ ಬಿಟ್ರೆ ಇದ್ರಲ್ಲಿ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಮತ್ತು 464GB ಆಪ್ಷನ್ ಕೊಡ್ತಿದ್ದಾರೆ. ಎಸ್, ಇದರಲ್ಲಿ 6.5 ಇಂಚಸ್ ಇರುವಂತ ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. 5,000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ಕೊಡ್ತಾ ಇದ್ರೆ. ಇದ್ರಲ್ಲಿ ಕೂಡ ಸೇಮ್ ಅದೇ Helio G85 ಪ್ರೊಸೆಸರ್ ಇದೆ. ಅಂತೂ ಸ್ಕೋರ್ 2 ಲಕ್ಷ ಮೇಲೆ ಆರಾಮಾಗಿ ಸಿಗುತ್ತೆ. ಸೊ ಇದ್ರಂತ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿರುತ್ತೆ ಯೂಸೇಜ್ ಅಲ್ಲಿ. ಇದ್ರಂತ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಒಂದಿಗೆ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಕೊಡ್ತಾ ಇದ್ದಾರೆ. 8 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಕೂಡ ಇದೆ. ಒಟ್ಟಾರೆ ಇದೊಂದು ಇನ್ಫಿನಿಕ್ಸ್ ಫೋನ್ ಆಯ್ತಾ. Note 12 ಏನಿದೆ ನಾನು ಇದನ್ನ ಯೂಸ್ ಮಾಡಿಲ್ಲ, ಬಟ್ ಆನ್ ಪೇಪರ್ ಸ್ಪೆಸಿಫಿಕೇಶನ್ಗೆ ಚೆನ್ನಾಗಿ ಅನಿಸ್ತು. 9,500 ರೂಪಾಯಿಗೆ ಇನ್ಫಿನಿಕ್ಸ್ ಇಷ್ಟಪಡೋರು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇಡಿಸಲ್ಲಿ ನಂಬರ್ 2 ಬರುತ್ತೆ. ಸೊ ಇದರಲ್ಲಿ 2 ಆಪ್ಷನ್ ಆಗಿ ಕೊಡ್ತಾ ಇದ್ದಾರೆ. ಒಂದು 5G ಸಿಗುತ್ತೆ, ಮತ್ತೊಂದು ಒಳ್ಳೆ ಕ್ಯಾಮ್ರಾ ಕೂಡ ಸಿಗುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಇದು ಯಾವುದೇ ಅಲ್ಲ, ನಮ್ಮ ಭಾರತದ ಬ್ರ್ಯಾಂಡ್ ಲಾವಾ ಬ್ಲೇಸ್ 5G. ಎಸ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಡಿಸೈನ್ ಮತ್ತು ಲುಕ್ಸ್ ನ ಒಳಗೆ ಬಂದಿದೆ. ಇದನ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಯೂಸ್ ಎಲ್ಲ ಮಾಡಿದ್ವಿ. ಸೊ ಇದಂತ ಮೇನ್ ಪರ್ಪಸ್ 6.5 ಇಂಚಸ್ ಇರುವಂತ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. ಬಾಕಿ ಇದರಲ್ಲಿ 5,000 mAh ಬ್ಯಾಟರಿ 12 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಮೇನ್ಲಿ ಇದಿರುವಂತ ಒಂದು ಪ್ರೊಸೆಸರ್ ಅಪ್ಪ ಅಂದ್ರೆ ಅದು Dimensity 700. ಇದು ಮಾತ್ರ ಸಖತ್ತಾಗಿರುವಂತ ಪ್ರೊಸೆಸರ್ ಇದೆ. ಈ ಪ್ರೈಸ್ ರೇಂಜ್ ಅಲ್ಲಿ ಯಾರು ಕೊಡಲ್ಲ ಗುರು. ಇದ್ರ ಬೆಲೆ 11,000 ರೂಪಾಯಿ ಇದೆ. ಆದ್ರೂ ಇದನ್ನ ಆಫರ್ ಮತ್ತು ಕಾರ್ಡ್ಸ್ ಒಂದಿಗೆ ಕೇವಲ 10,300-400 ರೂಪಾಯಿಗೆ ಖರೀದಿಸಬಹುದು. ಬಾಕಿ ಇದರಲ್ಲಿ 50 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ನ ಕೊಡ್ತಾ ಇದ್ದಾರೆ. 8 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಕೂಡ ಇದೆ. ಸೊ ಕ್ಯಾಮ್ರಾ ಕ್ವಾಲಿಟಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇಷ್ಟಲ್ಲೇ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಒಂದಿಗೆ 464 ಮತ್ತು 6/128 ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನೀವು 10,000-11,000 ರೂಪಾಯಿಗೆ ಒಂದು 5G ಫೋನ್ ಹುಡುಕ್ತಿದ್ದೀರಪ್ಪ ಅಂದ್ರೆ ಇದೇ ಒಂದು ಬೆಸ್ಟ್ ಆಪ್ಷನ್. ಇದ್ರೊಳಗಡೆ ಯಾವುದೂ ಸಿಗಲ್ಲ. ನೀವು ಈ 5G ಫೋನ್ ನ
ಚೂಸ್ ಮಾಡ್ಕೋಬಹುದು. ಇಡಿಸ್ಟಲ್ಲಿ ನಂಬರ್ 1 ಅಲ್ಲಿ ಬರುತ್ತೆ. ಸೊ ಇದೊಂದು ಬೆಸ್ಟ್ ಆಪ್ಷನ್ ಮತ್ತು ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಈ ಪ್ರೈಸ್ ರೇಂಜ್ ಅಲ್ಲಿ ಇದೇ ಒಂದು ಒಳ್ಳೆ ಫೀಚರ್ಸ್ ನ ಕೊಡ್ತಾ ಇದ್ರೆ ಅದು ರಿಯಲ್ಮಿ C55. ಇದರಿಂದ ಡಿಸ್ಪ್ಲೇ 6.72 ಇಂಚಸ್ ಇರುವಂತ ಫುಲ್ HD ಪ್ಲಸ್, ಅದು ಪಂಚ್ ಹೋಲ್ ಒಂದಿಗೆ, ಇದಕ್ಕೆ ಕ್ಯಾಪ್ಸುಲ್ ಅಂತ ಕರೀತಾರೆ. ಸೊ ಈ ಡಿಸ್ಪ್ಲೇ ಫೀಚರ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅವನ್ ಇದರಲ್ಲಿ Helio G88 ಪ್ರೊಸೆಸರ್ ಇದೆ, ಇದೊಂದು 4G ಚಿಪ್ಸೆಟ್ ಇದೆ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಪ್ರೊಸೆಸರ್. ಬಾಕಿ ಇದಿರುವಂತ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಆಗಿರಲಿ, ಇದಿರುವಂತ ಡಿಸೈನ್ ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತು ಫ್ರಂಟ್ ಲುಕ್ ಇಂದ ಕೂಡ ಸೆಕ್ಸಿ ಡಿಸೈನ್ ಇದೆ. ಇದರಲ್ಲಿ 64 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಡುವಲ್ ರಿಯರ್ ಕ್ಯಾಮೆರಾ ಸೆಟಪ್ ನ ಕೊಡ್ತಾ ಇದ್ದಾರೆ. ಸೊ ಪಿಕ್ಚರ್ಸ್ ಗಳು ಕೂಡ ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಎಕ್ಸೆಪ್ಟ್ ಮಾಡ್ತೀನಿ. ಸೊ ಒಳ್ಳೆ ಫೀಚರ್ ಅಂತ ತಗೋಬಹುದು. 5000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ ನ ಪವರ್ ನ ಕೊಡ್ತಾ ಇದ್ದಾರೆ. ಸೊ ಓವರ್ ಆಲ್ ಇದೊಂದು ಒಳ್ಳೆ ಪ್ಯಾಕೇಜ್ ಇದೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇದೊಂದು 11,000 ರೂಪಾಯಿ ಸಿಗ್ತಾ ಇರುವಂತ ಫೋನ್. ಬಟ್ ನೀವು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಆಕ್ಸಿಸ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇಂದ 700 ರೂಪಾಯಿ ತನಕ ಆಫ್ ಮಾಡ್ಕೋಬಹುದು. 10,000 ರೂಪಾಯಿದ 300 ರೂಪಾಯಿಗೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಡೆಫಿನೆಟ್ಲಿ ಈ ಪ್ರೈಸ್ ಗೆ ಇದೊಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಡಿವೈಸ್. ಸೊ ಖಂಡಿತ ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಬಾಕಿ ನಿಮ್ಮ ಫೇವರೇಟ್ ಡಿವೈಸ್ ಯಾವ್ದು ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ.